ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗೋ ವಿಚಾರ ಯಾಕೆ ಅಂತಂದರೆ, ಹಳೆ ಒಂದು ವಿಡಿಯೋ ಮಾಡಿದ್ವಿ, ಆವಾಗ ರೈತರು ತುಂಬ ನೋವನ್ನು ಹಂಚ್ಕೊಂಡಿದ್ರು. ಇವತ್ತು ಅದೇ ತೋಟದಕ್ಕೆ ನಾವು ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಶಿವಕುಮಾರ್ ಅಂತ ಸರ್. ಇದು ಯಾವ ಊರು? ಇದು ಗಂಗೂರು ಸರ್. ಕಳೆದ ಸಲ ನಿಮ್ಮ ತೋಟಕ್ಕೆ ಬಂದಿದ್ವಿ, ಆವಾಗ ನೀವು ತುಂಬ ನೋವನ್ನು ಹೇಳ್ಕೊಂಡಿದ್ರಿ. ಏನೇನು ಸಮಸ್ಯೆ ಇತ್ತು ಮುಂಚೆ? ಸರ್ ಅರಳು ಉದುರ್ತಾ ಇತ್ತು, ಆಮೇಲೆ ಎಲೆ ಎಲ್ಲ ಸ್ವಲ್ಪ ಡಲ್ ಆಗಿದ್ದು, ಬಣ್ಣ ಹೋಗಿತ್ತು. ಈಗ ಈ ಔಷಧಿ ಬಳಸಿದ ಮೇಲೆ ಅರಳು ಉದುರ ನಿಂತಿದೆ, ಮತ್ತೆ ಎಲೆ ಎಲ್ಲ ಹಸಿರಾಗಿ ಹೊಸ ಗರಿ ಎಲ್ಲ ಬಂದಿದೆ. ಓಕೆ, ಒಟ್ಟು ಖುಷಿ ಇದೆ? ಖುಷಿ ಇದೆ ಸರ್, ಖುಷಿ ಇದೆ. ಇದಕ್ಕಿಂತ ರೈತರಿಗೆ ಏನಾದ್ರು ಬೇಕಾ ಸರ್? ಇದೇ ಔಷಧಿನೇ ಬಳಸಿದ್ರೆ ಎಲ್ಲರಿಗೂ ಒಳ್ಳೇದು ಅಂತ ನಾವು. ಸೂಪರ್, ಥ್ಯಾಂಕ್ ಯು ಸರ್. ಒಂದು 2-3 ಗಿಡ ನೋಡೋಣ ಮುಂಚೆಗೆ ಈಗ ಏನು ಚೆನ್ನಾಗಿದೆ ಅಂತ ಹೇಳಿ. ನಿಮ್ಮ ಪ್ರಕಾರ ಯಾವ್ದು ಹೇಳ್ತೀರಾ ಸರ್? ಒಂದು 4 ಎಲೆಗಳನ್ನು. ಅದು ನೋಡಿ. ಓಕೆ, ಅದು ನೋಡಿ, ಇದು ನೋಡಿ. ನೋಡಿ, ನೋಡ್ಬೋದು ಇಲ್ಲಿ ಎಲ್ಲ ಪೂರ್ತಿ ಟೋಟಲ್ ಸರ್. ಅವೆಲ್ಲ ಏನು ನೋಡಿ, ಸಣ್ಣಕ್ಕಿದೆ ಈ ಎಲೆ, ಸಣ್ಣ. ಈ ಎಲೆ ಮೇಲೆ ಬಂದಿರೋದು ದೊಡ್ಡದು ಬರ್ತಾ ಇದೆ. ಇದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಲ್ಲೂ ನೋಡ್ಬೋದು, ಎಲೆ ಸಣ್ಣ ಸಣ್ಣದಿದೆ, ಮೇಲ್ಮಟ್ಟದ ದೊಡ್ಡದಾಗಿ ಬಂದಿದೆ ನೋಡಿ. ಅಲ್ಲೂ ನೋಡ್ಬೋದು ದೂರ, ಆ ಎಲೆ ದೊಡ್ಡದಾಗಿದೆ ನೋಡಿ. ಆ ಎಲೆಯಲ್ಲಿ ಭಾರಿ ಖುಷಿಯಾಗತ್ತೆ. ಎಲೆ ನ್ಯಾಚುರಲಾಗಿ ನೋಡ್ಬೋದು, ಹೈಟಿಂದ ಹೈಟ್ ಆಗ್ತಾ ಇರೋದು, ಮತ್ತು ಗ್ರೀನರಿ ನೋಡಿ. ಎಲ್ಲೋ ಈ ಎಲೆಗಳು ಸಾಧಾರಣವಾಗಿದೆ, ಮೇಲೆ ಬಂದಿರೋವಂಥದ್ದು ಒಳ್ಳೆ ಹೈಟಾಗಿ ಬಂದಿದೆ, ಅಲ್ಲಿ ಕಾಣುತ್ತೆ ನಿಮಗೆ, ಹೈಟಾಗಿದೆ. ಸೂಪರ್ ಅಂದರೆ ಸೂಪರ್. ಸರ್ ಓವರಾಲಾಗಿ ಏನು ಹೇಳ್ತೀರಾ ಸರ್? ಒಂದು ತಿಂಗಳ ರಿಸಲ್ಟಲ್ಲೇ ನಿಮಗೆ ಖುಷಿ ಕೊಟ್ಟಿದೆ ಅಂದರೆ? ಸರ್ ಖುಷಿ ಆಯಿತು. ಅರಳು ಎಲ್ಲ ಏನು ಬೀಳ್ತಾ ಇತ್ತು ಅದೆಲ್ಲ ನಿಂತೋಗಿದೆ. ಆಮೇಲೆ ಹೊಸ ಚಿಗುರು, ಹೊಸ ಗರಿಗಳೆಲ್ಲ ಬರ್ತಾ ಇದ್ದಾವೆ. ಆಮೇಲೆ ಇದನ್ನೇ ಔಷಧಿನ ಬಳಸಿದ್ರೆ ಎಲ್ಲ ರೈತರಿಗೂ ಒಳ್ಳೇದು ಅಂತ ಹೇಳ್ತೀನಿ. ಸೂಪರ್ ಸೂಪರ್ ಸರ್, ಸೂಪರ್.